ಯಾಕೆ ನಿಮ್ಗೇನು ಹುಚ್ಚಿಡ್ದಿದ್ಯಾ? ಯಾಕೆ ಈ ದೇವಸ್ಥಾನಗಳಿಗೆ ಹೋಗಿ ದುಡ್ಡು ಕೊಡ್ತಾ ಇದ್ದೀರಿ? ಎಲ್ಲ ದೇವಸ್ಥಾನಗಳು ವಂಚಕರ ತಾಣ. ದೇವಸ್ಥಾನಗಳಲ್ಲ, ದೆವ್ವದ ಸ್ಥಾನಗಳವು. ಯಾಕೆ ರಾಮ ಅವ್ರಿಗೆ ಶಿಕ್ಷೆ ಕೊಡ್ಲಿಲ್ಲ? ನನ್ನ ಹೆಸರಲ್ಲಿ ದುಡ್ಡು ಕಲೆಕ್ಟ್ ಆಗ್ತಾ ಇದೆ, ಮುಗ್ಧವಾಗಿ ಜನ ಕೊಟ್ಟಿದ್ದಾರೆ, ಇಲ್ಲ ಅನ್ಯಾಯ ಆಗ್ಬಾರ್ದು ಅಂತ ಯಾಕೆ ಹೇಳಲ್ಲ? ಜೊತೆಗೆ ಶೋ ಬೇರೆ, ನಾನು ಭಕ್ತಿ ಮಾಡ್ತಿದ್ದೀನಿ ದೇವಸ್ಥಾನಗಳಿಗೆ. ಏನ್ರಿ ಮಾನ ಮರ್ಯಾದೆ ಇದೆಯೇನ್ರಿ ನಿಮಗೆ? ಅದು ನಮ್ಮ ಬಹಳಷ್ಟು ಜನ ನಮ್ಮ ಪ್ರಗತಿಪರರು ಹೇಳ್ತಾರೆ, ಶ್ರದ್ಧೆ ಭಕ್ತಿ. ಯಾವ ಶ್ರದ್ಧೆ ಅದು? ಆ ಶ್ರದ್ಧೆಯಲ್ಲಿ ಏನಾದ್ರು ನಿಯತ್ತಿನ ಶ್ರದ್ಧೆ ಇದೆಯಾ? ಅಲ್ಲಿ ಮಕ್ಕಳು ಸಾಯ್ತಾ ಇದ್ದಾರೆ, ಗಾಜಾದಲ್ಲಿ, ಇರಾನ್ನಲ್ಲಿ ಮಕ್ಕಳು. ನನ್ನ ವಯಸ್ಸಿನವ್ರ ಎದುರಿಗೆ ಮೊಮ್ಮಕ್ಕಳು ಸಾಯ್ತಾ ಇದ್ದಾರೆ. ಎಲ್ಲಿದ್ದಾನೆ ಅಲ್ಲ? ಯಾವಲ್ಲ ಕಾಪಾಡ್ತಾ ಇದ್ದಾನೆ? ಅಂಧ ಶ್ರದ್ಧೆ ಇರುತ್ತೆ ಅಂದ್ರೆ ಅಲ್ಲಾಹ ಸ್ವರ್ಗಕ್ಕೆ ಕರ್ಕೊಳ್ತಾ ಇದ್ದಾನೆ ಮಕ್ಕಳನ್ನ. ಹುಟ್ಸೋದು ಯಾಕಪ್ಪ? ಬೆಲ್ ತೋರಿಸಿ ಹೇಳ್ತಾ ಇದ್ದೀನಿ, ಈ ರಾಜಕಾರಣಿಗಳ ಮನೆಯಲ್ಲಿ ಒಬ್ನವ್ರು ಬಡವ ಕಾಣಿಸ್ತಾನ? ಕಾಣಿಸೋದೆಲ್ಲ ಬ್ರೋಕರ್ಗಳು, ಪಿಂಪ್ಗಳು. ಯಾವ ದೇವರು ಕೂಡ ನಮ್ಮ ಬದುಕಿನ ಮೇಲೆ ಪರಿಣಾಮ ಬೀರೋ ಸಾಧ್ಯತೆಗಳೇ ಇಲ್ಲ. ಸ್ನೇಹಿತರೆ, ಇವತ್ತು ನಾನು ಅಯೋಧ್ಯೆಯ ರಾಮ ಮಂದಿರ ಅದನ್ನು ತೆಗೆದುಕೊಂಡು ನಾವು ಅಂದರೆ ಜನಸಮೂಹ ಮಾಡ್ತಾ ಇರೋ ತಪ್ಪುಗಳನ್ನ ನಿಮ್ಗೆ ತಿಳಿಸೋಕೆ ಬಯಸ್ತೇನೆ. ನಾನೊಬ್ಬನೇ ಅಲ್ಲ, ಈ ಥರ ಭಾಳ ಜನ ತಿಳಿಸಿದ್ರು ಯಾವ ಪ್ರಯೋಜನವೂ ಆಗ್ತಿಲ್ಲ. ನನ್ನ ಡೈಲಿ ಮಾತನಾಡಿ ಅಂತಾರೆ, ಏನು ಮಾತನಾಡೋದು? ಯಾವ ಬದಲಾವಣೆಯೂ ಮಾತಿನಿಂದ ಸಾಧ್ಯ ಕಾಣಿಸ್ತಾನೇ ಇಲ್ಲ. ಮಾತುಗಳ ಬಗ್ಗೆ ನಂಬಿಕೆ ಹೊರಟೋಗಿದೆ. ಅಕ್ಷರಗಳನ್ನ ದೇವತಾ ಸಂಕೇತಗಳು ಅಂತ ನಂಬಿರೋರು ನನ್ನಂಥವ್ರು. ಆದರೆ ಇವತ್ತು ಯಾವ ಲೆವೆಲ್ಗೆ ಹೋಗಿದ್ದೀವಿ? ಏನಿದು? ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೀತಾ ಇರೋದು 150 ಕೋಟಿ, ಸಾವಿರಾರು ಕೋಟಿ ಬಂದಿದೆ. ಅಲ್ಲಿ ಸಾವಿರಾರು ಕೋಟಿ ಲೂಟಿ ಆಗ್ತಾ ಇದೆ, 150 ಕೋಟಿ ಸಿಕ್ಕೊಂಡಿದೆ ಅಷ್ಟೆ. ಈ ರಾಮ ಮಂದಿರ ಇದರಲ್ಲಿ ಶುರು ಮಾಡಿದ್ರಲ್ಲ RSS, ಬಾಬರಿ ಮಸೀದಿ ಧ್ವಂಸ ಮಾಡಬೇಕು ಅಂತ. ಅವತ್ತೇ ಎಷ್ಟು ಕಲೆಕ್ಟ್ ಆಗಿತ್ತು? ಲಕ್ಷಾಂತರ ಕೋಟಿ ಕಲೆಕ್ಟ್ ಆಗಿತ್ತು. ಅದರಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿದ್ರು, ಇನ್ನು ಮಿಕ್ಕದನ್ನ ಬೆಳೆಸೋದಕ್ಕೆ ಬೆಳೆಸಲಿ. ಆದರೆ ನಂತರ ಆಗಿದ್ದೇನು? ಯಾಕೆ ನಿಮ್ಗೇನು ಹುಚ್ಚಿಡ್ದಿದ್ಯಾ? ಯಾಕೆ ಈ ದೇವಸ್ಥಾನಗಳಿಗೆ ಹೋಗಿ ದುಡ್ಡು ಕೊಡ್ತಾ ಇದ್ದೀರಿ? ಆರ್ಡಿನರಿ ಜನ 100 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ, ಎಷ್ಟು ಲಕ್ಷ ಜನ ಕೊಡ್ತಿದ್ದಾರೆ. ಅದು ಎಲ್ಲ ದೇವಸ್ಥಾನಗಳು ವಂಚಕರ ತಾಣ. ಅಲ್ಲಿ ದೇವರಿದ್ದಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನ ಯೋಚನೆ ಮಾಡೋಕ್ಕೂ ನಿಮಗೆ ಧೈರ್ಯ ಮಾಡ್ತಿಲ್ಲ. ಅಲ್ಲಿ ದೇವರು ನಿಜವಾಗ್ಲೂ ಇದ್ದಿದ್ರೆ, ಆ ದೇವರು ಈ ಪುರೋಹಿತ ಶಾಹಿಗಳ ಕೈಗೆ ಸಿಗೋ ಆಗಿದ್ದಿದ್ರೆ ನೀವು ಕೊಡೋದು 100 ರೂಪಾಯಿ, 200 ರೂಪಾಯಿಗೆ ತಟ್ಟೆ ಇಟ್ಕೊಂಡು ಬರಬೇಕಾಗಿತ್ತಾ? ಯಾವ ದೇವ್ರು ಕೊಡ್ತಾನೆ? ಯಾಕೆ ರಾಮ ಅವ್ರಿಗೆ ಶಿಕ್ಷೆ ಕೊಡಲಿಲ್ಲ? ನನ್ನ ಹೆಸರಲ್ಲಿ ದುಡ್ಡು ಕಲೆಕ್ಟ್ ಆಗ್ತಾ ಇದೆ, ಮುಗ್ಧವಾಗಿ ಜನ ಕೊಟ್ಟಿದ್ದಾರೆ, ಇಲ್ಲ ಅನ್ಯಾಯ ಆಗಬಾರ್ದು ಅಂತ ಯಾಕೆ ಹೇಳಲ್ಲ? ಕಾರಣ ಏನು ಅಂದರೆ, ಫಸ್ಟ್ ಆಫ್ ಆಲ್ ನೀವು ದೇವ್ರಿಗೆ ಕೊಡೋ ದುಡ್ಡು ದೇವ್ರಿಗೆ ಹೋಗುತ್ತಾ? ದೇವಸ್ಥಾನಕ್ಕೆ ಕೊಡೋದು ಇಲ್ಲ. ಮೇಂಟೈನ್ ಮಾಡೋದಕ್ಕೆ, ಆ ವಿಗ್ರಹಗಳು ಮೇಂಟೈನ್ ಮಾಡೋದಕ್ಕೆ ಪುರೋಹಿತರಿಗೆ. ಇವತ್ತು ನಿಮಗೆ ಗೊತ್ತಾ, ದೇವಸ್ಥಾನಗಳಿದೆಯಲ್ಲ, ಖಾಸಗಿ ದೇವಸ್ಥಾನಗಳು ಇದ್ದಾವೆ ಮತ್ತು ಮಂಡಳಿ ನಡೆಸೋ ದೇವಸ್ಥಾನಗಳು ಇದ್ದಾವೆ. ಅವರೆಲ್ಲರೂ ಇಡೀ ವಿಶ್ವದಲ್ಲಿ ಆಸ್ತಿ ಮಾಡಿದ್ದಾರೆ. ನಾನೇನು ಹೇಳಬೇಕಾ? ನಿಮಗೆ ಗೊತ್ತಿಲ್ವಾ? ವಿಶ್ವದಲ್ಲಿ ದುಬೈನಲ್ಲಿ ಅವ್ರಿಗೆ ಫ್ಲ್ಯಾಟ್ಗಳಿದ್ದಾವೆ ಆ ದೇವಸ್ಥಾನದ ಮಾಲೀಕರುಗಳಿಗೆ. ಇವತ್ತು ಜೋರಾಗಿ ದುಡ್ಡು ಮಾಡಬೇಕು ಅಂದರೆ ದೇವಸ್ಥಾನ ಮಾಡು, ಇದನ್ನು ಮಾಡ್ತಾರೆ. ಮತ್ತು ಈ ರಾಜಕಾರಣಿಗಳಿದಾರಲ್ಲ, ಇವರಂಥ ಕಚಡಗಳು, ಕ್ರಿಮಿಗಳು ಎಲ್ಲೂ ಸಿಗಲ್ಲ ನಿಮಗೆ. ಏನು ಹೋಗೋದು? ಪ್ರಧಾನಮಂತ್ರಿ ಇರಲಿ, ಮುಖ್ಯಮಂತ್ರಿ ಇರಲಿ, ಅಥವಾ ಆರ್ಡಿನರಿ ಮಂತ್ರಿಗಳಿರಲಿ, MLAಗಳಿರಲಿ, ದೇವಸ್ಥಾನಕ್ಕೆ ಹೋಗೋದೇನು, 2 ಗಂಟೆ ಮಾಡೋದೇನು? ಇವರು ಮಾಡೋವಾಗ, ಈ ಕಚಡಗಳು ಪೂಜೆ ಮಾಡುವಾಗ ಅಲ್ಲಿ ಎಲ್ಲ ಇರಬೇಕಲ್ಲಿ. DCP ಇರಬೇಕು, ACP ಇರಬೇಕು, ಇನ್ಸ್ಪೆಕ್ಟರ್ ಇರಬೇಕು. ಏನಿದು? ಅವ್ರು ಹೋದರೆ 2 ಗಂಟೆ ಪೂಜೆ ಮಾಡೋದು. ಮನೇಲಿ ಮಾಡ್ಕೊಳ್ರಯ್ಯ ನೀವು. ರಾಜಕಾರಣಿಗಳ ಮಾಡ್ಕೊಳ್ರಯ್ಯ ಮನೇಲಿ. ನಿಮ್ಮ ಯೋಗ್ಯತೆಗಳಿಗೆ ಬೆಂಕಿ ಹಾಕ ಏನು ಮಾಡ್ತಾ ಇರೋದು ನೀವು? ಯಾಕೆ ದೇವಸ್ಥಾನಕ್ಕೆ ಹೋಗಿ 2 ಗಂಟೆ ಇವನ್ನೆಲ್ಲ ಕಾಯಿಸ್ತೀರಿ? ನಿಮಗೇನೋ ಪಕ್ಕದಲ್ಲಿ ಡಾಕ್ಟ್ರ್ ಇರ್ತಾನೆ, ಅವ್ರಿಗೆಲ್ಲ ಡಯಾಬಿಟೀಸು, BP. ಎಷ್ಟು ಜನ ಹೇಳಿದ್ದಾರೆ ಗೊತ್ತಾ ನನಗೆ? ಯಾರ್ಯಾರ ಬಗ್ಗೆ ಹೇಳಿದ್ದಾರೆ ಅಂತ. DC ಅಲ್ಲಿ ಇರಲೇಬೇಕು. ಮುಖ್ಯಮಂತ್ರಿ ಹೋದಾಗಂತೂ ಕೇಳಲೇಬೇಡಿ ನೀವು. ಯಾಕೆ ಅನ್ಕೋಗ್ತೀರಿ? ನಿಮಗೆ ಮಾನ ಮರ್ಯಾದೆ ಇಲ್ವಾ? ಅಂದರೆ ನಿಮಗೆ ಗೊತ್ತು, ನನಗೆ ನಾಯಕ ಆಗೋ ಅರ್ಹತೆ ಇಲ್ಲ, ಯೋಗ್ಯತೆ ಇಲ್ಲ. ಯಾರೋ ಇದು ಕೊಟ್ಬಿಟ್ಟಿದ್ದಾನೆ. ಅಪ್ಪ ನಿನ್ಗೆ ಯಾವ ಇದು ಇಲ್ಲಪ್ಪ, ಈ ದೇವರು ನಿನಗಲ್ಲ. ಯಾರು ಒದ್ದಾಡಲ್ಲ. 150 ಕೋಟಿ ಜನ ನಾವು ಮುಖ್ಯಮಂತ್ರಿ ಆಗಬೇಕು, ರಾಜಕಾರಣಿ ಆಗಬೇಕು ಅಂತ ಒದ್ದಾಡಲ್ಲ. ಆರಾಮಾಗಿ ನೆಮ್ಮದಿ ಆಗಿದ್ದಾರೆ. ನಿಮಗಿಂತಲೂ ನೆಮ್ಮದಿ ಆಗಿದ್ದಾರೆ. ನಿಮ್ಮ ಜನ ಕೈಲಿ ಉಗಿಸ್ಕೋತಾ ಇಲ್ಲ. ನಾನು ಸಿಟ್ಟಿನಲ್ಲಿ ಮಾತನಾಡಬಾರ್ದು, ಸಾಧ್ಯನೇ ಆಗ್ತಾ ಇಲ್ಲ. ಯಾವುದೋ ಪೂಜೆಗೆ ಹೋದಾಗ, ಮುಖ್ಯಮಂತ್ರಿ ಅವರು ಹೋದಾಗ, ಅಲ್ಲಿಂದ ಆಫೀಸರ್ ಫೋನ್ ಮಾಡ್ತಾರೆ, ಹೇಳಪ್ಪ ಹೆಸರು ಹೇಳಿದ್ರೆ ಇದು ಮಾಡ್ತೀರಾ ಅಷ್ಟೇ. ಅಲ್ಲಿ AC DCಗಳು, ಏನು ಸರ್ ನಿಮಗೆಲ್ಲ ಪರಿಚಯ ಇದ್ದಾರೆ? ಇಲ್ಲಪ್ಪ ಪರಿಚಯ ಇದ್ದಾರೆ ಅಂತೇಳಿ ನಾನು ಫೋನ್ ಮಾಡೋಕ್ಕೆ ಹೋಗಲ್ಲ. ಅವ್ರ ಹತ್ರ ಫೋನ್ ಮಾಡೋದಾಗ ನನಗೇನೂ ಇಲ್ಲ. ಇದೇ ಪದಗಳು ಹೇಳಿದ್ದೀನಿ. ಹೆಸರುಗಳು ಕೊಡಲ್ಲ ನಾನು? ಹೆಸರು ಹೇಳಿ ಅಂತ ಹೇಳಿದ್ರೆ ಅವ್ರ ಲೈಫ್ ಹಾಳಾಗೋಗ್ತದೆ. ಇನ್ಸ್ಪೆಕ್ಟರ್ಗಳು ಎಷ್ಟು ಜನ ಹೇಳ್ತಾರೆ? ನೋಡಿ, ಒಂದು ಅರ್ಥ ಮಾಡ್ಕೋಬೇಕು. ಫಸ್ಟು ನೀವು ಸೂಕ್ಷ್ಮತೆ ಬೆಳೆಸ್ಕೋಬೇಕು. ಸಿಟ್ಟಿನಿಂದ ಮಾತನಾಡಬಾರ್ದು ಅಂದರೂ ಆಗ್ತಾ ಇಲ್ಲ. ಸೂಕ್ಷ್ಮತೆ ಬೆಳೆಸ್ಕೊಳ್ಳಿ. ನನ್ನ ತಮ್ಮ ಪೊಲೀಸ್ ಅಧಿಕಾರಿಯಾಗಿದ್ದ, ಅವನಿಗೆ ದೇವೇಗೌಡರು ಅಂದರೆ ಪಂಚಪ್ರಾಣ.
ಅವನ ಕುಟುಂಬ ಬಿಟ್ಟು ಯಾರಪ್ಪ ಇಷ್ಟ? ದೇವೇಗೌಡರು. ಅವ್ರ ಬಗ್ಗೆ ಸ್ವಲ್ಪ ಇದು ಮಾಡಿದ್ರು ಸಹಿಸ್ತಾ ಇರಲಿಲ್ಲ. ಅವರಾಗ್ಲಿ ಅವ್ರ ಕುಟುಂಬ ಆಗಲಿ ಯಾರಿಗೇ ಆಗಲಿ. ಸುಮಲತಾ ಎಲೆಕ್ಷನ್ ನಿಂತಿದ್ದಕ್ಕೆ ಬಾಯಿಗೆ ಬಂದಂಗೆ ಬೈದು ನನಗೂ ಆತನ ಜಗಳ ಆಗಿತ್ತು, ಹಾಗೆ ನಿಖಿಲ್ ವಿರುದ್ಧ. ಕಾರಣ ದೇವೇಗೌಡರ ಬಗ್ಗೆ. ನನ್ನಷ್ಟು ಅವನು ಕೂಡ ಜಾತಿ ಇದನ್ನೆಲ್ಲ ಮೀರಿದ್ರು ಸಹ ನನ್ನಷ್ಟು ಜಾತ್ಯತೀತ ಆಗಿಲ್ಲ, ಸೆಕ್ಯುಲರ್ ಆಗಿಲ್ಲ. ಆದರೆ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ, ಪ್ಲೀಸ್ ರಾಜಕಾರಣಿಗಳೇ ಕೇಳಿಸ್ಕೊಳ್ಳಿ, ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಬೆಂಗಳೂರಿಗೆ ಬರಬೇಕಾದ್ರೆ ನನಗೆ ಹೇಳ್ತಿದ್ದ, ಅಣ್ಣಯ್ಯ ನೀನು ಪರಿಚಯ ಇದ್ದಾರಲ್ಲ, ಹೆಚ್ಚಿಗೆ ಬರಬೇಡ ಅಂತ ಹೇಳು. ಯಾಕಪ್ಪ? ಅವ್ರು ಬರ್ತಾರೆ ಅಂದರೆ ನಾವು ಕಂಟಿನ್ಯೂಸ್ 16 ಗಂಟೆ ಕೆಲಸ ಮಾಡಬೇಕು. ಅವ್ರು ಬರೋದಕ್ಕೆ 8 ಗಂಟೆ ಮುಂಚೆನೇ ನಾವೆಲ್ಲ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಹೋಗ್ಬೇಕು. ಅವ್ರು ಬಂದಮೇಲೆ ಇದು ಮಾಡಬೇಕು, ಕಷ್ಟ ಆಗುತ್ತೆ ಅಂತ ಅವನು ಅಳೋದೇ ಇಲ್ಲ. ಅವನಿಗೆ ಹಲ್ಲೆ ಆದಾಗಲೂ ಹತ್ತಿಲ್ಲ, ಆದರೂ ಹತ್ಕೊಂಡು ಹೇಳಿದ್ದಾನೆ 2-3 ಸಾರಿ ನನಗೆ. ಹೇಳಣ್ಣಯ್ಯ, ಬರೀ ನಾನಲ್ಲ, ನಾವೆಲ್ಲರೂ ಪೊಲೀಸ್ನವರು, ಅವರ ಬೆಂಗಾವಲಿಗೆ ಅಂತ ಇರೋ ಎಲ್ಲ ಪೊಲೀಸ್ನವರು ದೇವೇಗೌಡರಿಗೆ ಹಾಕುವಷ್ಟು ಶಾಪ ಇನ್ಯಾರಿಗೂ ಹಾಕಲ್ಲ. ನಾವೆಲ್ಲ ಅಷ್ಟು ಭಕ್ತಿ ಗೌರವ ಇಟ್ಕೊಂಡಿದ್ದು ಸಹ ಹಾಕ್ತೀವಿ. ಇವ್ರಿಗೆ ಗೊತ್ತಾಗ್ತಾನೆ ಇಲ್ಲವೇ, ನಾನು ಏನೋ ಪ್ರಧಾನಮಂತ್ರಿ ಆಗ್ಬಿಟ್ಟಿದ್ದೀನಿ, ನನ್ನ ತಲೆ ಕಿರೀಟ ಬಂದ್ಬಿಟ್ಟಿದೆ, ನಾನು ಬಂದರೆ ಜನ ಸೇರ್ತಾರೆ ಅಂತ ಬರ್ತಾರೆ. ಆದರೆ ನಾವೇನಾಗಬೇಕು? ಅಟ್ಲೀಸ್ಟ್ ಜನಕ್ಕೆ ಸ್ವಾತಂತ್ರ್ಯ ಇರುತ್ತೆ. ಬೇಕು ಅಂದರೆ ಅವ್ನು ಬರ್ತಾನೆ, ಬೇಡ ಅಂದರೆ ದೇವೇಗೌಡನ ನೋಡಲ್ಲ. ನಾನು ಪೊಲೀಸ್ ಆಗಿ ನಾನು ಏನು ಮಾಡಬೇಕು? ಅಥವಾ ರೆವಿನ್ಯೂ ಅಧಿಕಾರಿಗಳು ಏನು ಮಾಡಬೇಕು? ಒಂದು ಹೇಳೋಣ, ಕಣ್ಣಲ್ಲಿ ನೀವು ಉತ್ಪ್ರೇಕ್ಷೆ ಇಲ್ಲದೆ ಹೇಳ್ತಾ ಇದ್ದೀನಿ, ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳಿರೋದು. ಮೊನ್ನೆ ಕೂಡ ಒಬ್ಬ ಆಫೀಸರ್ ಫೋನ್ ಮಾಡ್ತಾರೆ, ಏನು ಸಾರ್ ಇವ್ರಿಗೆ ಹೇಳಿ ಇವ್ರು ಹೋಗಿ 2 ಗಂಟೆ ಕೂತ್ಕೊಂಡ್ಬಿಟ್ರೆ ಅದಕ್ಕೆ ಮುಂಚೆ 2 ಗಂಟೆ ನಾವು ಕೆಲಸ ಮಾಡಬೇಕು, ಅವ್ರು ಹೋದ್ಮೇಲೆ ಅರ್ಧ ಗಂಟೆ. ನಾವೇನು ಮಾಡಬೇಕು? ನಮ್ಮನ್ನು ಕಾಯಿಲೆ ಬರಿಸ್ತಾ ಇರೋದೇ ಈ ರಾಜಕಾರಣಿಗಳು ಅಂತ ಹೇಳ್ತಾರೆ. ಪ್ರಾಮಾಣಿಕರಂತೂ ಆಗಿಲ್ಲ ಇವರು. ಇವರಿಗೆ ಹಣ ಕೊಟ್ಟೆ ನಾವು ಬರಬೇಕು, ನಮ್ಮನ್ನೂ ಭ್ರಷ್ಟರು ಮಾಡಿದ್ದಾರೆ. ಜೊತೆಗೆ ಶೋ ಬೇರೆ, ನಾನು ಭಕ್ತಿ ಇದು ಮಾಡ್ತಿದ್ದೀನಿ ದೇವಸ್ಥಾನಗಳಿಗೆ. ಏನ್ರಿ ಮಾನ ಮರ್ಯಾದೆ ಇದೆಯೇನ್ರಿ ನಿಮಗೆ? ಮಾನ ಮರ್ಯಾದೆ ಇದೆಯಾ? ಕುವೆಂಪು ಏನಂತಿದ್ರು? ಬನ್ನಿ, ಮಂದಿರ, ಚರ್ಚು, ಮಸೀದಿಗಳನ್ನ ಬಿಟ್ಟು ಹೊರಗಡೆ ಬನ್ನಿ. ಅವ್ರು ನಾಸ್ತಿಕರಾಗಿದ್ರ? ಅವರಷ್ಟು ಆಸ್ತಿಕತ್ವ ನಿಮ್ಗೆ ಇದೆಯಾ? ಅವರಷ್ಟು ಪರಿಕಲ್ಪನೆ ಇದೆಯಾ? ಯಾಕೆ ನೀವೀಗ ಮಾಡ್ತಾ ಇರೋದು? ಇಲ್ಲಿ ರಾಮ ಮಂದಿರ ಆದಾಗಲೂ ಕೂಡ ಒಬ್ಬನಾದ್ರೂ ಕ್ಷಮೆ ಕೇಳ್ತಿದ್ದೀರಾ? ಅವ್ರನ್ನ ದಿಕ್ಕರು ಮಾಡಬಾರ್ದಾಗಿತ್ತು. ದೇವಸ್ಥಾನದಲ್ಲಿ ನಿಮ್ಮ ಯೋಗ್ಯತೆಗಳ ಬೆಂಕಿ ಹಾಕ. ಎಲ್ಲ ದೇವಸ್ಥಾನಗಳು ಏನು ನಡೀತಾ ಇರೋದು? ದೇವಸ್ಥಾನಗಳಲ್ಲ, ದೆವ್ವದ ಸ್ಥಾನಗಳವು. ನಾನು ನಾಸ್ತಿಕ ಅಲ್ಲ. ಹೋಗ್ತಿದ್ರ ಅಂಬೇಡ್ಕರ್ ದೇವಸ್ಥಾನಕ್ಕೆ? ಆದರೆ ಅವ್ರು ನಾಸ್ತಿಕರು ಅಂದ್ಕೊಂಡ್ರ? ಅವರ ಬೌದ್ಧ ಮತ್ತು ಧಮ್ಮ ಅನ್ನೋ ಒಂದು ಬುಕ್ ಇದೆ, ಓದಿ. ಬೌದ್ಧ ಧರ್ಮವನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಪುಸ್ತಕ ಓದಿ, ಅದನ್ನ ಗೊತ್ತಾಗುತ್ತೆ. ಅವರೆಲ್ಲ ನಾಸ್ತಿಕರಾಗಿರ್ಲಿಲ್ಲ. ಬುಲ್ಲೇಶ ನಿಂತ್ಕೊಂಡ್ಬಿಡೋನು ಪಂಜಾಬ್ನಲ್ಲಿ, ಅಮೃತ್ಸರದಲ್ಲಿ ಸರ್ಕಲಲ್ಲಿ ಕೂತ್ಕೊಂಡು, ಸೂಫಿ ಅವನು. ಈ ಕಡೆ ದೇವಸ್ಥಾನ, ಈ ಕಡೆ ಮಸೀದಿ. ಅಲ್ಲಿ ಇಲ್ಲ ಹಾಕೊಂಡ್ರು ದೇವರು ಹೋಗ್ಬೇಡಿ ಅಂತ ಇವ್ರಿಗೆ ಹೇಳೋನು, ಅಲ್ಲಿ ಇಲ್ಲ ಹಾಕೊಂಡ್ರು ಅಲ್ಲ ಅಂತ ಅವ್ರಿಗೆ ಹೇಳೋನು. ಕಡೆಗೆ ಅವನ್ನ ಮುಗಿಸೋಕೆ ಟ್ರೈ ಮಾಡ್ತಾರೆ. ಅದೇ ರೀತಿ ಎಷ್ಟು ಜನ. ಬಸವ ಏನು ಹೇಳ್ತಾನೆ ಬಸವ? ನನ್ನ ಕಾಲೇ ಕಂಬ, ದೇಹವೇ ದೇಗುಲ ಅಂತಾನೆ. ಅದು ನಿಮಗೆ ಗೊತ್ತಾಗ್ತಾ ಇಲ್ವಾ? ಗುಹೆ ಒಳಗೆ ಈಶ್ವರ ಇದ್ದಾನೆ, ಅದು ಕಲ್ಪಿತ ಅಲ್ಲ ಅಂತಾನೆ. ಅಲ್ಲಮ್ಮ, ಗೊತ್ತಾಗ್ತಾ ಇಲ್ವಾ? ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ, ಚರ್ಚ್ಗಳಿಗೆ ಹೋಗಿದ್ದೀನಿ, ಮಸೀದಿಗೆ ಹೋಗಿದ್ದೀನಿ. ಅಲ್ಲ, ದೇವರು ಎಲ್ಲೂ ಇಲ್ಲ, ಇರೋದು ನನ್ನ ಒಳಗೆ ಅಂತ ರೂಮಿ ಹೇಳ್ತಾನೆ. ಏನು ಹೇಳ್ಬೇಕಿನ್ನು? ಬುದ್ಧ ಏನು ಹೇಳ್ತಾನೆ? ದೇವತಾ ಸಮೂಹ ಇದೆ, ಸೃಷ್ಟಿಕರ್ತ ದೇವ್ರ ಬಗ್ಗೆ ಮಾತನಾಡಬೇಡಿ, ಯಾವ ದೇವಸ್ಥಾನನೂ ಬೇಡ, ಆಂತರ್ಯ ಶುದ್ಧಿ ಮಾಡ್ಕೊಳ್ಳಿ, ಶುದ್ಧರಾಗಿ ಅಂತಾನೆ. ನೀವು ಇಲ್ಲಿ ಏನೋ ಒಂದು ಕಡೆ ಶ್ರದ್ಧೆ, ಇನ್ನೊಂದು ಕಡೆ ಭಕ್ತಿ. ಅದು ನಮ್ಮ ಬಹಳಷ್ಟು ಜನ, ನಮ್ಮ ಪ್ರಗತಿಪರರು ಹೇಳ್ತಾರೆ ಶ್ರದ್ಧೆ ಭಕ್ತಿ. ಯಾವ ಶ್ರದ್ಧೆ ಅದು? ಆ ಶ್ರದ್ಧೆಯಲ್ಲಿ ಏನಾದ್ರು ನಿಯತ್ತಿನ ಶ್ರದ್ಧೆ ಇದೆಯಾ? ಏನೋ ದೇವ್ರು ಮಾಡ್ತಾನೆ, ಯಾವ ದೇವರು ಮಾಡಲ್ಲಪ್ಪ. ಇವತ್ತು ದೇವ್ರು ಮಾಡೋಂಗಿದ್ರೆ ರಾಮ ಶಿಕ್ಷೆ ಕೊಡಬೇಕಾಗಿತ್ತಲ್ವ ಅವರಿಗೆ? ಮಾಡಬೇಡ, ನನ್ನ ಹೆಸರು ಮುಗ್ಧ ಜನ ಕೊಡ್ತಾರೆ. ಎಲ್ಲಿ ಹೇಳಿದ್ದು? ಇನ್ನು ಇದನ್ನು ಹೇಳಿದಾಗ ಭಾಳ ಜನ ಹೇಳ್ತಾರೆ, ನೀವು ಅಲ್ಲಾ ಬಗ್ಗೆ ಹೇಳಲ್ಲ, ಬೇರೆ ಧರ್ಮದ ಬಗ್ಗೆ ಹೇಳಲ್ಲ. ಏನು ಅಲ್ಲಾ ಬಗ್ಗೆ ಹೇಳ್ಬೇಕಪ್ಪ ನಾವು? ಅಲ್ಲಿ ಮಕ್ಕಳು ಸಾಯ್ತಾ ಇದ್ದಾರೆ, ಗಾಜಾದಲ್ಲಿ, ಇರಾನ್ನಲ್ಲಿ ಮಕ್ಕಳು. ನನ್ನ ವಯಸ್ಸಿನವ್ರ ಎದುರಿಗೆ ಮೊಮ್ಮಕ್ಕಳು ಸಾಯ್ತಾ ಇದ್ದಾರೆ. ಎಲ್ಲಿದ್ದಾನೆ ಅಲ್ಲ? ಯಾವಲ್ಲ ಕಾಪಾಡ್ತಾ ಇದ್ದಾನೆ ಅಲ್ಲ? ಈ ರಾಮ್ ಯಾರನ್ನು ಕಾಪಾಡ್ತಾ ಇದ್ದಾರೆ? ಅದೇ ರೀತಿ ಕ್ರಿಶ್ಚಿಯನ್ ಸಣ್ಣ ಮಕ್ಕಳು ಸ್ಕೂಲ್ಗಳಲ್ಲಿ ಶೂಟೌಟ್ ಆಗ್ತಿದೆ. ಎಷ್ಟು ವರ್ಷಕ್ಕೆ 3-4 ಕಡೆ ಆಗ್ತಿದೆ. 10 ಜನ 15 ಜನ ಮಕ್ಕಳು ನೋಡ್ತಾ ಇದ್ದಾರೆ. ಎಲ್ಲಿದ್ದಾನೆ ಜೀಸಸ್? ಜೀಸಸ್ ವ್ಯಕ್ತಿ ಅಂತ ಬಿಟ್ಬಿಡೋಣ, ಆದರೆ ದೇವರು ಅಂತ ಹೇಳ್ತೀವಲ್ಲ, ಕ್ರಿಶ್ಚಿಯನ್ ಗಾಡ್, ದೇವರ ಮಗ, ಯಾಕೆ ರಕ್ಷಣೆ ಕೊಡ್ತಾ ಇಲ್ಲ? ಇದು ಕೇಳೋದೇನು? ಕೆಲವು ಮುಸ್ಲಿಮರು ಎಷ್ಟು ಅಂಧಶ್ರದ್ಧೆ ಇರುತ್ತೆ ಅಂದರೆ, ಅಲ್ಲಾಹ ಸ್ವರ್ಗಕ್ಕೆ ಕರ್ಕೊಳ್ತಾ ಇದ್ದಾನೆ ಮಕ್ಕಳನ್ನ. ಹುಟ್ಸೋದು ಯಾಕಪ್ಪ? ಹುಟ್ಸೋದೇ ಬೇಕಿರಲಿಲ್ಲ, ಅಲ್ಲೇ ಇಟ್ಕೋಬೋದಾಗಿತ್ತು. ಇಲ್ಲಿ ಹುಟ್ಟಿ, ಇಲ್ಲಿ ನರಳಿ, ಇದು ಮಾಡಿ, ಕೈಕಾಲು ಕಳ್ಕೊಂಡು, ಒದ್ದಾಡ್ಕೊಂಡು, ಕಿರ್ಚಾಡ್ಕೊಂಡು ಹೋಗ್ಬೇಕಾ ಅಂತ ಅಲ್ಲ ಬೇಕಾ? ಈ ಅಲ್ಲ, ಈ ರಾಮ, ಈ ಜೇಸಸ್, ಇವರು ಎಲ್ಲ ನೀವು ದೇವಸ್ಥಾನಗಳಲ್ಲಿ ಕಾಣಿಸ್ತಾರಲ್ಲ, ದೇವಸ್ಥಾನದಲ್ಲಿ ಇದೆ ಅಂತ ಈ ಮೌಲ್ವಿಗಳು, ಪುರೋಹಿತ ಶಾಹಿಗಳು ಹೇಳ್ತಾರಲ್ಲ, ಅವ್ರಿಗೆ ಧಿಕ್ಕಾರ ಹೇಳ್ಬೇಕಲ್ವಾ? ಆ ಅಲ್ಲಾಗೆ, ಆ ರಾಮನ್ಗೆ, ಆ ಜೀಸಸ್ಗೆ ಧಿಕ್ಕಾರ ಹೇಳ್ಬೇಕಾ? ಪೂಜೆ ಮಾಡಬೇಕಾ?
ನಾನು ನಾಸ್ತಿಕ ಅಲ್ಲ ಅಂತ ಹೇಳಿದೆ. ಹಾಗಂತ ಹೇಳಿ ನಾನು ಸಿಂಗಲ್ ದೇವರಲ್ಲ, ನಿಮ್ಮಿಷ್ಟ. ನೀವು ಶಿವನ್ ನಂಬ್ಕೊಳ್ಳಿ, ರಾಮನ್ ನಂಬ್ಕೊಳ್ಳಿ, ಅಲ್ಲ ನಂಬ್ಕೊಳ್ಳಿ, ಕೃಷ್ಣನ ನಂಬ್ಕೊಳ್ಳಿ, ಅಥವಾ ಕಬ್ಬಾಳಮ್ಮನ ನಂಬ್ಕೊಳ್ಳಿ, ಯಾರು ನಂಬ್ಕೊಳ್ಳಿ. ಒಳಗಡೆ ಆಂತರ್ಯದಲ್ಲಿ ಇಟ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವ ಶುದ್ಧ ಆಗುತ್ತಾ ನೋಡಿ. ರಾಜಕಾರಣಿಗಳೇ ಹೇಳೋದು ಅಷ್ಟೇ. ನೀವು ಅಲ್ಲಿ ಹೋಗ್ತಿರಲ್ಲ, ನಾನು ಹೆಸರು ಮಾಡಬೇಕು, ಇನ್ನೂ ಅಧಿಕಾರ ಇರಬೇಕು, ಇನ್ನೂ ಸಂಪತ್ತು ಮಾಡಬೇಕು, ಹೌದಲ್ವೇನ್ರಿ? ಒಂದು ಸಾರಿ ಆದರೂ ಈ ರಾಜಕಾರಣಿಗಳು ನಾನು ಪ್ರಾಮಾಣಿಕ ಆಗಬೇಕು, ಜನರ ಹಿತಕ್ಕೋಸ್ಕರ ಪ್ರಾಮಾಣಿಕ ಆಗಬೇಕು ಅಂತ ಹೇಳಿದಾರ? ಈ ರಾಜಕಾರಣಿಗಳಿಂದ ಅರ್ಧ ದೇವಸ್ಥಾನಕ್ಕೆ ಹೋಗೋದು ಜನ ಸಿಕ್ಕಾಪಟ್ಟೆ ಹೆಚ್ಚಾಗಿ ಹೋಗಿದೆ. ಒಂದು ಸಾರಿ ಯೋಚನೆ ಮಾಡ್ತಾರ? ಈ ರಾಜಕಾರಣಿಗಳ ಮನೆಯಲ್ಲಿ ಬೆಲ್ ತೋರಿಸಿ ಹೇಳ್ತಾ ಇದ್ದೀನಿ, ಈ ರಾಜಕಾರಣಿಗಳ ಮನೆಯಲ್ಲಿ ಒಬ್ನವರು ಬಡವ ಕಾಣಿಸ್ತಾನ? ಕಾಣಿಸೋದೆಲ್ಲ ಬ್ರೋಕರ್ಗಳು, ಪಿಂಪ್ಗಳು. ಆಲ್ಡಿಂದ್ರೆ ಜನ ಹೋಗೋಕ್ಕಾಗತ್ತೆ ಅಂದ್ಕೊಂಡಿದ್ದೀರಾ? ಅಲ್ಲಿ ನಿಂತಿರೋ ಪೊಲೀಸ್ನವ್ರು ಒಳಗಡೆ ಕೂಡ ಬಿಡೋದಿಲ್ಲ. ಎಲ್ಲಿ ಹೋಗ್ತಾ ಇದ್ದಾರೆ? ಯಾವುದೋ ಪ್ರೊಟೆಸ್ಟಲ್ಲಿ ಗುಂಪಲ್ಲಿ ಹೋಗ್ಬೋದಷ್ಟೇ. ಇಲ್ಲಾಂದ್ರೆ ಇರೋರೆಲ್ಲ ಬ್ರೋಕರ್ಗಳು, ಪಿಂಪ್ಗಳು. ಇವ್ರನ್ನ ಇಟ್ಕೊಂಡು ದೇವ್ರ ಹತ್ರ ಹೋಗ್ತಾರೆ. ಯಾವ ದೇವ್ರು ರೀ? ಇವು ನಿಗಳನ್ನಲ್ಲ, ಚೈತನ್ಯದ ಬಗ್ಗೆ, ಆತ್ಮದ ಬಗ್ಗೆ, ಅರಿವಿನ ಬಗ್ಗೆ ಅದರಲ್ಲಿ ನಾಲೆಡ್ಜ್ ಇರೋರು ಈ ರೀತಿ ನಡ್ಕೊಳ್ಳೋದಿಲ್ಲ, ಖಂಡಿತ ನಡ್ಕೊಳ್ಳೋದಿಲ್ಲ. ಬಸವ, ಐತಿಹಾಸಿಕ ಬಸವನ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ, ತಿಳ್ಕೊಳ್ಳೋ ಆಸಕ್ತಿನೂ ಇಲ್ಲ. ಆದರೆ ವಚನಗಳಲ್ಲಿ ಕಾಣೋ ಬಸವ ಅವನು ಯಾವ ರಾಜರುಗಳಿಗೆ ಕೇರ್ ಮಾಡ್ತಿರಲಿಲ್ಲ, ಯಾರನ್ನೂ ಇದು ಮಾಡ್ತಿರ್ಲಿಲ್ಲ. ಇವರೆಲ್ಲ ಸ್ಪೆಷಲಿ ಕಾಂಗ್ರೆಸ್ನವರು ಬಸವ ಬಸವ ಬಸವ. ಏನಪ್ಪ ಮಾಡ್ತಾ ಇದ್ದೀರಿ? ಬಸವನಲ್ಲಿ ಅಪ್ರಾಮಾಣಿಕತೆ ಎಳ್ಳಷ್ಟಾದರೂ ಕಾಣುತ್ತಾ? ಎಳ್ಳಷ್ಟು, ಅಣುವಿನಷ್ಟು. ನೀವು ಮಾಡ್ತಾ ಇರೋದೇನು? ದಯವಿಟ್ಟು ನಾನು ಒಂದೇ ಒಂದು ಹೇಳ್ತೀನಿ, ಈ ರಾಜಕಾರಣಿಗಳನ್ನ ಯಾಕೆ ನನಗೆ ಸಿಟ್ಟು ಬರ್ತಾ ಇದೆ ಅಂದರೆ, ಹೆಚ್ಚು ದೇವಸ್ಥಾನಕ್ಕೆ ಹೋಗೋ ರೀತಿಯಲ್ಲಿ ಉತ್ತೇಜನ ಕೊಡ್ತಿರೋದು, ಪ್ರಚೋದನೆ ಕೊಡ್ತಿರೋದು ಇವ್ರದ ತುಂಬಿದೆ. ಇವ್ರ ಹತ್ರ ನಿಮ್ಮ ಹತ್ರನೇ ಬರೆದಿರೋ ದುಡ್ಡು, ದೇವಸ್ಥಾನಗಳಲ್ಲೂ ನಿಮ್ಮದೇ ದುಡ್ಡು, ರಾಜಕಾರಣಿಗಳು ಕೊಡ್ತಾ ಇರೋದು ನಿಮ್ಮದೇ ದುಡ್ಡು. ಹೋಗಿ ಇಲ್ಲಿ ಹೋಗ್ತಾರೆ, ಇಡೀ ದೇಶದಲ್ಲಿ ಹೋಗ್ತಾರೆ, ಕಾಶಿಗೆ ಹೋಗ್ತಾರೆ, ಕಾಮಾಖ್ಯೆಗೆ ಹೋಗ್ತಾರೆ. ಏನು ಇವರೆಲ್ಲ? ಕರ್ನಾಟಕ ರಾಜಕಾರಣಿಗಳಲ್ಲಿ ದೇವರು 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 ದೇವರೇ ಎಲ್ಲ, ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಸಣ್ಣದು ಅಂತ ನಂಬ್ಕೊಂಡಿದ್ದವ್ರು ಯಾರು? ದೇವೇಗೌಡರು ಮಗ ರೇವಣ್ಣ, SD ರೇವಣ್ಣ. ಅವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋವರೆಗೂ ಅಕ್ಕಪಕ್ಕ ಜನ ಇದ್ರೂ ಗಮನಿಸ್ತಾನೂ ಇರಲಿಲ್ಲ, ಮೌನವಾಗಿ ಹೋಗಿ ಪೂಜೆ ಮಾಡ್ಕೊಂಡು ಬರೋರು. ಅದು ಕೂಡ ಅಧಿಕಾರಿಗಳಿಗೆ ಬಹಳ ಕಷ್ಟ ಆಗ್ತಿತ್ತು, ಇರ್ಸು ಮುರ್ಸು ಆಗ್ತಿತ್ತು. ನಮಗೆ ಗೊತ್ತವೆಲ್ಲ. ಆದರೆ ಇವತ್ತು ರೇವಣ್ಣ ಕುಟುಂಬ ಏನಾಗಿದೆ? ನಿಮ್ಗೆ ಅದರಿಂದ ಆದರೂ ಪಾಠ ಕಲಿತಾ ಇಲ್ವೇ? ರಾಜಕಾರಣಿಗಳು ಕಲಿತಾ ಇಲ್ಲ, ಸಾಮಾನ್ಯ ಜನರು ಕಲಿತಾ ಇಲ್ಲ. ಇವತ್ತು ಎಷ್ಟು ಸಂಕಷ್ಟದಲ್ಲಿದ್ದಾರೆ. ಯಾಕೆ ಯಾವ ದೇವರು ಅವ್ರನ್ನ ಕಾಪಾಡ್ತಾ ಇಲ್ಲ ಬಂದು? ಅವ್ರಿಗಿಂತೂ ಭಕ್ತರು ಅದೇನು ತೋರಿಕೆಯ ಭಕ್ತಿ ಎಲ್ಲ ನಿಜವಾಗೂ ತನ್ನ ಒಳಗೆ ಹೇಳ್ಕೊಂಡ್ಬಿಟ್ಟಿದ್ರು. ಆ ನಂಬಿಕೆಗಳ ಇದರಲ್ಲೇ ದೇವರುಗಳನ್ನ ಆಂತರ್ಯದಲ್ಲಿ ತಗೊಳ್ಳಿಲ್ಲ, ಅದನ್ನು ಬಾಹ್ಯದಲ್ಲಿ ತೋರಿಸಿದ್ರು. ನಾನು ಹಿಂಗೆ ಪೂಜೆ ಮಾಡ್ತೀನಿ, ಹೀಗೆ ಹೋಗ್ತೀನಿ, ಆ ಪ್ರಸಾದ ತಗೊಳ್ಳಿ, ಇದು ತಗೊಳ್ಳಿ ಅಂತ ಕೊಟ್ಕೊಂಡ್ಬಂದರು. ಏನಾದರೂ ಇವತ್ತು ಇದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನೀವು ಕುರುಡ್ರ? ನೀವು ರಾಜಕಾರಣಿ ಇರಲಿ, ಬೇರೆಯವರು ಇರಲಿ, ನಿಮ್ಗೆ ಇದನ್ನು ಎಷ್ಟು ಜನ ಹೇಳಿದ್ದಾರೆ? ಯಾಕೆ ಇಷ್ಟು ಕುರುಡಾಗಿದ್ದೀರಿ ನೀವು? ಇಲ್ಲಿ ಮತ್ತೊಂದು ಸಂಗತಿಯನ್ನು ನಾನು ದಾಖಲಿಸಲೇಬೇಕು. ಬರೀ ನಿಮಗೋಸ್ಕರ ಅಲ್ಲ, ಈ ಮಾಡಿಸ್ತಾ ಇದ್ದಾರಲ್ಲ ಈ ಹೋಮಗಳು, ಪೂಜೆಗಳು, ದೊಡ್ಡ ದೊಡ್ಡ ವಿಶಿಷ್ಟ ಪೂಜೆಗಳು, ವಿಶೇಷ ಪೂಜೆಗಳು, ಆ ರಾಜಕಾರಣಿಗಳಿಗೆ ಅರ್ಥ ಆಗಬೇಕು. ಇವತ್ತು ಎಲ್ಲ ರಾಜಕಾರಣಿಗಳು, ದೇವೇಗೌಡರು ಇರಬಹುದು, ಶಿವಕುಮಾರ್ ಇರಬಹುದು, ಇವ್ರ ಜೊತೆ ಹೋಮ ಮಾಡ್ತಾರಲ್ಲ, ಹೋಮಗಳು ಮಾಡೋರು, ಪೂಜೆ ಮಾಡೋರು, ಅವ್ರನ್ನ ಇಂತಿಂಥೋ ರೀತಿಯಲ್ಲಿ ಮಾಡಬೇಕು ಅಂತ ಹೇಳೋರು, ಇವರೆಲ್ಲರೂ ನನಗೆ ಅವ್ರ ವಿರುದ್ಧ ಮಾತನಾಡಿದ್ದಾರೆ. ಎಷ್ಟು ಕ್ಷುಲ್ಲಕವಾಗಿ ಮಾತನಾಡಿದ್ದಾರೆ ನನಗೆ ಗೊತ್ತು. ಮತ್ತು ಯಾಕ್ರಿ ಮಾಡ್ತೀರಿ? ಇವತ್ತು ಕೂಡ ಹಣಕ್ಕೋಸ್ಕರ ಮಾಡ್ತೀರಲ್ಲ, ಏನು ಮಾಡೋದು? ಅವರು ಹಚ್ಕೊಂಡ್ಬಿಟ್ಟಿದ್ದಾರೆ, ನಾವು ಹಚ್ಕೊಂಡ್ಬಿಡ್ತಿದ್ದೀವಿ, ತಲೆ ಮಾತ್ರ ಅವ್ರಿಗೆ ಸರಿ ಇಲ್ಲ, ಅವ್ರು ನೆಮ್ಮದಿ ಕೊಡೋಕ್ಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಇದನ್ನು ನನ್ನ ಸವಾಲೇನು ಅಂದರೆ, ಇದು ಸುಳ್ಳು ಅಂತ ಹೇಳಿ ನಾನು ನೇರವಾಗಿ ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನು ನನ್ನ ಜೊತೆ ಹಂಚ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಆ ಹಂಚ್ಕೊಂಡಿರೋದ್ರಿಂದ ಅವ್ರಿಗೆ ಇದಾಗಬಹುದಷ್ಟೇ, ಯಾರೋ ಆ ಪುರೋಹಿತರುಗಳಿಗೆ. ಇವ್ರು ಬದಲಾಗೋದಿಲ್ಲ. ಮತ್ತು ನನ್ನ ಅನುಮಾನ ಏನಂದರೆ, ಅವ್ರಿಗೂ ಗೊತ್ತಿದೆ ನಾವು ರಾಜಕಾರಣಿಗಳ ಥರ ಇವರು ಪೂಜೆ ಮಾಡ್ತಾರೆ, ದುಡ್ಡು ತೊಗೋತಾರೆ, ಆಮೇಲೆ ನಮ್ಮನ್ನು ಬೈತಾ ಇರ್ತಾರೆ ಅಂತ. ಅಷ್ಟು ಅಸೂಕ್ಷ್ಮ ಆಗ್ಬಿಟ್ಟಿದ್ದಾರೆ ಈ ರಾಜಕಾರಣಿಗಳು. ನಾನು ದೇವಸ್ಥಾನಗಳ ವಿರೋಧಿ ಅಲ್ಲ, ಯಾಕೆಂದರೆ ಒಂದು ಕಾಲದಲ್ಲಿ ಜನರನ್ನು ಒಟ್ಟುಗೂಡಿಸೋದಕ್ಕೋಸ್ಕರ ಧರ್ಮಗಳು ಸ್ಥಾಪಿತ ಆದವು. ಇವತ್ತು ಅವೆಲ್ಲ ಕೋಮಾದಲ್ಲಿದ್ದಾವೆ. ಯಾವ ಧರ್ಮನೂ ನಿಮಗೆ ಕಾಪಾಡಲ್ಲ. ಅವತ್ತು ಜನ ಒಂದುಗೂಡಿಸೋದಕ್ಕೆ ಕಾಣದೇ ಇರೋದು ಏನೋ ಇದೆ ಅಂಥೇಳಿ ದೇವಸ್ಥಾನಗಳನ್ನ ಶುರು ಮಾಡಿದ್ರು. ಇವತ್ತು ದೇವಸ್ಥಾನಗಳು ಧಾರ್ಮಿಕತೆಯ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇರೋ ಸಂಸ್ಥೆಗಳಷ್ಟೇ. ಯಾವ ಇದೂ ಇವತ್ತು ಪ್ರಪಂಚದಲ್ಲಿ ಇದೆಯಲ್ಲ, ಚರ್ಚ್ಗಳು, ದೇವಸ್ಥಾನಗಳು, ಮಸೀದಿಗಳು, ಅವರ ಹಿಡಿತದಲ್ಲಿ ಇದೆಯಲ್ಲ ಫೈನಾನ್ಸ್, ಹಣ. ಆ ಹಣ ಒಂದು ಬಂದುಬಿಟ್ರೆ ಬರ್ತಾನೆ ಇರುತ್ತೆ ಅಂದ್ಕೊಂಡ್ರ? ಹಸಿವಿರುತ್ತೆ ಅಂದ್ಕೊಂಡ್ರ? ಯಾಕೆ ಯಾರೂ ಕೊಡ್ತಾ ಇಲ್ಲ? ನಮ್ಮಲ್ಲೇ ಯುನೆಸ್ಕೋ ಸ್ಟಡಿ ಮಾಡಿದೆ ಅದರ ಬಗ್ಗೆ. ಸಾಕಷ್ಟು ನಮ್ಮ ಹಿರಿಯ ವಕೀಲರು ಬೇಕಾದ್ರೆ ನೀವು ಮಾತನಾಡಿಸಿ, ಇಂಟರ್ವ್ಯೂ ಮಾಡಿ ಮಾತನಾಡ್ತಾರೆ, ಲೇಖನಗಳನ್ನ ಬರೆದಿದ್ದಾರೆ. ಹನುಮಂತರಾಯ, CH ಹನುಮಂತರಾಯ. ನಮ್ಮ ದೇಶದ ದೇವಸ್ಥಾನಗಳಲ್ಲಿರೋ ಹಣ, ಸಂಪತ್ತಲ್ಲ ಹಣ, ಅರ್ಧ ಕೊಟ್ಬಿಟ್ರು ನಾವು ಚೈನಾ ಥರ ಆಗ್ತೀವಿ. ಚೈನಾ ನಮಗಿಂತಲೂ ಎಷ್ಟು ಮುಂದೆ ಇದೆ.
ಯಾಕಾಯಿತು? ದೇವಸ್ಥಾನಗಳಿಲ್ಲ ಅಲ್ಲಿದ್ರೂ ಸಹ ಅಲ್ಲಿ ನೀವು ಹಣ ಕೊಟ್ಟು ಇದು ಕೊಟ್ಟು ಲೆಕ್ಕ ಕೊಡೋದಂಗೆ ಇಟ್ಕೊಳ್ಳೋಕ್ಕಾಗದೇ ಇಲ್ಲ. ಇದು ಧರ್ಮ ಯಾವತ್ತೂ ಸ್ಥಾಪನೆ ಆದಾಗ ರಿಜಿಸ್ಟರ್ ಆಗಿಲ್ಲ ಅನ್ನೋ ಪದನೇ ಬರಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ಅದು ದುಡ್ಡು ಕೊಡೋಕ್ಕೆ ಹೋಗೋದೇ ಇಲ್ಲ ಯಾರನ್ನು ಅಲ್ಲಿ. ಯಾಕಂದ್ರೆ ನಮಗಿಂಟು ಶ್ರೀಮಂತವಾಗಿದೆ, ನಮಗಿಂಟು ಬಲಿಷ್ಠವಾಗಿಲ್ವಾ, ಆರ್ಥಿಕವಾಗಿ ಶಕ್ತಿಶಾಲಿ ಆಗಿಲ್ವಾ? ಯಾರು ಮಾಡ್ತಿದ್ದಾರೆ ಇಲ್ಲಿ? ದಯವಿಟ್ಟು ನಾನು ನಿಮ್ಗೆ ಹೇಳೋದು ಒಂದೇನೆ, ಯಾರೂ ಸಹ ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ. ಯಾವ ಪುರೋಹಿತನೂ ಸಹ 150 ವರ್ಷ ಬದುಕಿಲ್ಲ. 100 ವರ್ಷ ಬದುಕಿರೋರೇ ಬಹಳ ಕಮ್ಮಿ ಬಿಡಿ, ಆದರೂ ಬದುಕಿಲ್ಲ. ಎಲ್ಲರೂ ಕೂಡ ವಯಸ್ಸಾಗ್ತಾ ಆಗ್ತಾ ಆಗ್ತಾ ತಣ್ಣಗಾಗ್ತಾ ಹೋಗ್ತಾರೆ, ಕೃಷಿ ಆಗ್ತಾರೆ. ಯಾವ ದೇವರು ಯಾಕೊಬ್ಬನ್ನ ತೋರಿಸಿಲ್ಲ ನಮಗೆ? ಇವನು 1000 ವರ್ಷ ಇದ್ದಾನೆ, ಇವತ್ತು ಅದು ಬೇರೆ ಬರ್ತಾ ಇದೆ. ಇವನು ಯಾವನೋ 500 ವರ್ಷ ಇದ್ದಾನೆ. ಎಲ್ಲ ಬೋಗಸ್, ನಂಬಬೇಡಿ. ಬೋಗಸ್ ಕಾಮನ್ ಆಗಿಬಿಟ್ಟಿದೆ. ದಯವಿಟ್ಟು ಹೊರಗಡೆ ಬನ್ನಿ, ನಿಮ್ಮ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ. ದೇವಸ್ಥಾನ ಬೈಯೋದ್ರಿಂದ ಏನಾಗಲ್ಲ. ನೀವು ಅದೇ ನಿಮ್ಮ ಜಾಗದಲ್ಲಿರೋ ಒಂದು ಪುಟ್ಟ ಮಕ್ಕಳು ಮುಖ ನೋಡಿ, ಆ ಕಣ್ಣಲ್ಲಿ ಆ ಫೀಲಿಂಗ್ ಕಾಣಿಸಲ್ಲ ನಿಮಗೆ? ಏಂಜಲ್ಗಳು ಅಂತ ಮಕ್ಕಳನ್ನ ಎಲ್ಲರೂ ಏಂಜಲ್ ಅಂತಾರೆ. ನಾನಂತೂ ಏಂಜಲಿಕ್ಕಾಗಿ ಒಂದು 5-6 ವರ್ಷ 7 ವರ್ಷ ಇರೋವರೆಗೂ ಆ ಮಕ್ಕಳು ಏಂಜಲಿಕ್ ಅಂದಾನೆ ನಾನು ಖಚಿತವಾಗಿ ತಿಳ್ಕೊಂಡಿದ್ದೀನಿ. ಆ ಕಣ್ಣು ನೋಡಿದ್ರೆ ಅನಿಸುತ್ತೆ ನಮಗೆ. ಇನ್ನೂ ಯಾವ ಸಂತಾನ ಬಂದಿಲ್ಲ, ದ್ವೇಷ ಬಂದಿಲ್ಲ. ಸಿಟ್ಟು ಬಂದಾಗ ಸಿಟ್ಟು ಹೇಳ್ತವೆ, ಊಟ ಬಂದಾಗ ಊಟ ಬೇಕು ಅಂತವೆ, ಅಳು ಬಂದರೆ ಅಳ್ತವೆ. ದಟ್ ಈಸ್ ಏಂಜಲಿಕ್. ಅವನ್ನ ನೋಡಿ. ನಿಮ್ಮ ಸುತ್ತಲೂ ಮಕ್ಕಳಿರ್ತವೆ. ನಾನು ಈ ಬೆಂಗಳೂರಿನಂತೂ ಹೊರಗಡೆ ಹೋಗೋದು ಭಾಳ ಕಮ್ಮಿ. ಕುಂಭಮೇಳ ಹೋದಾಗ ಅಲ್ಲಿ ನೋಡ್ತೀನಿ, ಅಬ್ಬಬ್ಬಬ್ಬಬ್ಬಬ್ಬ ಎಲ್ಲ ಇದ್ರ ಮುಂದೆನು ಬೇಕ್ರಿಗಳ ಮುಂದೆ 25 ಮಕ್ಕಳು ನಿಂತಿರ್ತವೆ. 4 ವರ್ಷದಿಂದ 7-8 ವರ್ಷ. ಯಾರೇ ಬಂದರೂ ನಮ್ಗೆ ಏನಾದರೂ ಕೊಡಿ ಅಂದರೆ ಆ ಜನ ಹೇಗಿದ್ದಾರೆ ಅಂದರೆ, ಅವ್ನು ತೊಗೊಂಡಾಗ ಒಂದು ಬಿಸ್ಕೆಟ್ ಕೊಡಿಸ್ತಾನೆ, ಒಂದು ಟೀ ಕೊಡಿಸ್ತಾನೆ, ಅವ್ರಿಗೆ ಕೊಡು ಅಂತಾನೆ, ಎಲ್ಲ ಮಾಡ್ತಾರೆ. ಆದರೆ ಅಷ್ಟು ಜನ ಮಕ್ಕಳು ನಿಲ್ಬೇಕಾ? ಅದು ಉತ್ತರ ಪ್ರದೇಶ, ರಾಮನ ಜನ್ಮಭೂಮಿ. ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಇರೋ ಕಡೆ ಇರಬೇಕಾ? ಅದೇ ರೀತಿ ಆ ಜೇರುಸಲೇಮ್ ಇಲ್ಲಿ ಅಲ್ಲೆಲ್ಲ ಏನು ನಡೀತಾ ಇದೆ ಇವತ್ತು? ಎಷ್ಟು ಯುದ್ಧಗಳು ನಡೀತಾ ಇದ್ದಾವೆ, ಎಷ್ಟು ಜನ ಸಾಯ್ತಾ ಇದ್ದಾರೆ ಅಲ್ಲಿ. ಚರ್ಚ್ಗೋಸ್ಕರ ಇದಕ್ಕೋಸ್ಕರ ಎಷ್ಟು ನಡೀತಾ ಇದ್ದಾವೆ. ಕ್ರಿಶ್ಚಿಯನ್ ದೇವಸ್ಥಾನ, ಕ್ರಿಶ್ಚಿಯನ್ ಚರ್ಚ್ ಅವೆಲ್ಲವೂ, ಮತ್ತು ಇದು ಜೂಗಳದು ಆ ನಡುವೆ ನಡೀತಾ ಇರೋ ಇದು ಎಷ್ಟಿದೆ ಬೇಕಾ ಇವತ್ತು? ನಿಮಗೆ ಇದನ್ನು ಸ್ವಲ್ಪ ಪ್ರಶ್ನೆ ಮಾಡ್ಕೊಳ್ಳಿ. ಸ್ವಲ್ಪ ನಿಮ್ಮ ಒಳಗೆ. ನಾನು ಹೇಳಿದ್ನಲ್ಲ, ನಾನು ಯಾವ ದೇವರು ಕೂಡ ನಮ್ಮ ಬದುಕಿನ ಮೇಲೆ ಪರಿಣಾಮ ಬೀರೋ ಸಾಧ್ಯತೆಗಳೇ ಇಲ್ಲ. ಯಾಕೆಂದರೆ ನಮಗೆ ಯೂನಿವರ್ಸ್ ಕೊಟ್ಬಿಟ್ಟಿದೆ. ನಮ್ಮ ಒಟ್ಟಾರೆ ನಮ್ಮೆಲ್ಲರ ಒಳಗೆ ಇರುವ ಅರಿವಿನ ಮೊತ್ತನೇ ಸೃಷ್ಟಿಯ ಹಿಂದೆ ಇರೋದು. ಅದು ಯಾವುದೂ ಕೂಡ, ಅದು ಶಿವನೂ ಅಲ್ಲ, ಅಲ್ಲಾನೂ ಅಲ್ಲ, ರಾಮನೂ ಅಲ್ಲ, ಕ್ರಿಶ್ಚಿಯನ್ ಯಾವುದೂ ಅಲ್ಲ. ಅದು ನಮ್ಮ ಎಲ್ಲ ನಾನು ಕೂಡ ಅದರಲ್ಲಿ ಒಂದು ಭಾಗ. ಅದೆಷ್ಟು ಕೋಟಿ 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 ಇದೆ ಅಂತ ನಾವು ಲೆಕ್ಕ ಕೂಡ ಹಾಕೋಕ್ಕಾಗಲ್ಲ. ಆ ಅರಿವಿನ ಕಣಗಳು ಪ್ರಜ್ಞೆ ಅಂತಾರೆ. ಬುದ್ಧ ಏನಕ್ಕೆ ಹೇಳ್ದ? ಪ್ರಜ್ಞೆ, ಚೈತನ್ಯ. ಪ್ರಜ್ಞೆ ಚೈತನ್ಯ ಆಗುತ್ತೆ. ಚೈತನ್ಯ ಇರೋದು ಕೂಡ ಪ್ರಜ್ಞೆಯ ಮೂಲಕ. ಏನು ಹೇಳ್ದ ಪ್ರಜ್ಞೆಯ ಮೂಲಕ? ಯಾಕೆ ಹೇಳ್ದ ಅವನು? ನಾನೇನು ಬೌದ್ಧ ಧರ್ಮಕ್ಕೆ ಹೋಗಿ ಅಂತ ಹೇಳಲ್ಲ, ನಾನೂ ಹೋಗಿಲ್ಲ. ಆದರೆ ಬುದ್ಧನ ಚಿಂತನೆ ಇವತ್ತಿನ ಕ್ವಾಂಟಮ್ ಫಿಸಿಸಿಸ್ಟ್ಗಳು ಮಾತನಾಡ್ತಾ ಇದ್ದಾರೆ. ಇಡೀ ಜಗತ್ತಿನ ಸೃಷ್ಟಿ ಹೇಗೆ, ಅಂತ್ಯ ಹೇಗೆ, ಮತ್ತು ಅದರ ನಿರ್ವಹಣೆ ಹೇಗೆ ಮಾತನಾಡ್ತಿದ್ದಾರೆ. ದಯವಿಟ್ಟು ಬಿಡಿ. ರಾಜಕಾರಣಿಗಳಿಗೆ ನಾನು ಸಿಟ್ಟಲ್ಲಿ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ನಿಮ್ಮನ್ನು ಕೇಳ್ಕೊಳ್ತೀನಿ. ನೀವು ಪೂಜೆ ಮಾಡೋದ್ರ ಬಗ್ಗೆ, ನಿಮ್ಮ ನಂಬಿಕೆಗಳ ಬಗ್ಗೆ ನನ್ನ ತಕರಾರಿಲ್ಲ. ನೀವು ಬೇರೆಯವ್ರ ಥರ ಇರಬೇಕಾಗಿಲ್ಲ. ನೀವು ಕುವೆಂಪು ಆಗಬೇಕಾಗಿಲ್ಲ, ಬುಲ್ಲೇಶ ಆಗಬೇಕಾಗಿಲ್ಲ, ಬಸವಣ್ಣ ಆಗಬೇಕಾಗಿಲ್ಲ. ಮನೇಲಿ ಮಾಡ್ಕೊಳ್ಳಿ. ಮನೇಲಿ ರಾಜಕಾರಣಿಗಳು ಮನೇಲಿ ಪೂಜೆ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬ ಇದು ಮಾಡ್ಕೊಳ್ಳಿ. ನಿಜವಾಗ್ಲೂ ನೆಮ್ಮದಿ ಕೊಡುತ್ತೆ. ನಿಮ್ಮ ಆಂತರ್ಯದಲ್ಲಿ ಹೋದಾಗ ಏಕ ವ್ಯಕ್ತಿ ಒಬ್ಬನೇ ವೈಯಕ್ತಿಕ. ನಿಮ್ಮ ಕುಟುಂಬಕ್ಕೂ ಆಂತರ್ಯ ಹೋಗಿ ಕೇಳಿ. ನಿಮ್ಮ ಒಳಗಡೆ ದೇವಸ್ಥಾನ ಮಾಡ್ಕೊಳ್ಳಿ. ಮನೆ ಒಳಗಡೆ ದೇವಸ್ಥಾನ ಇಟ್ಕೊಳ್ಳಿ. ಈ ಜಾಗ ದೇವ್ರಿಗೆ ಸೇರಿದ್ದು ಅಂತ ಹೇಳಿ ಅದೇನು ಪ್ರತಿಮೆನೂ ಬೇಕಾಗಿಲ್ಲ. ಇಟ್ಕೊಂಡ್ರು ನಿಮ್ಮಿಷ್ಟ, ಇಟ್ಕೊಳ್ಳಿ. ನನ್ನ ಒಳಗೆ ಇದೆ. ನನ್ನ ಒಳಗೆ ಖಂಡಿತವಾಗಿಯೂ ಹೇಳ್ತಾ ಇದ್ದೀನಿ, ನಾನು ಇಟ್ಕೊಂಡಿದ್ದೀನಿ ದೇವಸ್ಥಾನನ. ಅದನ್ನು ಎಷ್ಟೇ ಶುದ್ಧಿ ಮಾಡಿದ್ರೂ ಶುದ್ಧಿ ಮಾಡ್ತಾನೆ ಇರಬೇಕು. ಯಾಕೆಂದರೆ ನಾವು ಜಗತ್ತಿನ ಜೊತೆ ಒಡನಾಡ್ತಿದ್ದೀವಿ. ಎಲ್ಲ ರೀತಿಯ ಇದು ನಮ್ಮನ್ನ ತಿಂತಾ ಇರುತ್ತೆ. ಎಲ್ಲ ರೀತಿಯ ಇದು ನಮ್ಮನ್ನು ಆಕ್ರಮಿಸ್ತಿರ್ತದೆ. ಸಣ್ಣತನ, ದ್ವೇಷ, ಲೋಭ, ಇವೆಲ್ಲ ಮೋಹ, ಮದ, ಮತ್ಸರ ಅಂತಾರಲ್ಲ, ಅದನ್ನು ಕಡೆಯ ಕ್ಷಣದವರೆಗೂ ನಾವು ಫೈಟ್ ಮಾಡ್ತಾ ಹೋಗ್ಬೇಕು. ಅಲ್ಲಿ ದೇವಸ್ಥಾನ ಇಟ್ಕೊಳ್ಳಿ. ನೀವು ಕಷ್ಟಪಟ್ಟಿದ್ದೀರಿ. ವಾಟ್ ಎವರ್ ಭ್ರಷ್ಟಾಚಾರ ಏನೇ ಇರಲಿ, ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ದೇವೇಗೌಡರ ಕತೆ, ದೇವೇಗೌಡರಿಂದ ಹಿಡಿದು ಇವತ್ತಿನ ಶಿವಕುಮಾರ್ವರೆಗೂ ನನಗೆ ಗೊತ್ತು ಎಷ್ಟು ಕಷ್ಟಪಡ್ತೀರಿ ಅಂತ. ಅಷ್ಟು ಕಷ್ಟಪಟ್ಟಿದ್ದೀರಿ, ಆ ದಾರಿ ಆರಿಸ್ಕೊಂಡಿದ್ದೀರಿ. ಅದಕ್ಕೆ ಹೋಗ್ಬಿಟ್ಟು ಇಲ್ಲಿ ಹೋಗ್ತಿರಲ್ಲ. ದಯವಿಟ್ಟು ನೀವು ಯೋಚನೆ ಮಾಡ್ಕೊಳ್ಳಿ. ನಿಮ್ಮನ್ನು ಬೈತಿದ್ದಾರೆ ಅಂತ ನಿಮ್ಗೆ ಯಾರೂ ಹೇಳಲ್ಲ. ಯಾಕೆ ನಿಮ್ಮ ಹತ್ರ ಇರೋರೆಲ್ಲ ಒಂದಿಮಾಗದ್ರು, ನಿಮ್ಮನ್ನ ಹೊಗಳು ಬಂಟ್ರು, ಮತ್ತು ಹೇಳಿನಲ್ಲ ಪಿಂಪ್ಗಳು ಮತ್ತು ಬ್ರೋಕರ್ಗಳು. ಅವ್ರು ಯಾರೂ ನಿಮ್ಗೆ ಹೇಳಲ್ಲ. ಅದು ಜನ ಬೈಕೊಳ್ತಿದ್ದಾರೆ. ಅಧಿಕಾರಿಗಳನ್ನ ಕರೆದುಬಿಟ್ಟು ನಾನು ಹೇಳ್ತಿದ್ದೀನಿ, ಮಂತ್ರಿಗಳಿಗೆ ಹೇಳ್ತಿದ್ದೀನಿ, ಕರೆದು ನಿಮ್ಮ ಹತ್ರ ಇರೋರು ಇದ್ದೇ ಇದ್ದಾರೆ. ಆಫೀಸರ್ಗಳು, ರೆವಿನ್ಯೂ ಆಫೀಸರ್ಗಳಿದ್ದಾರೆ, ಪೊಲೀಸ್ ಆಫೀಸರ್ ಇದ್ದಾರೆ. ನಾನು 2 ಗಂಟೆ ಪೂಜೆ ಮಾಡಿಸ್ತೀನಲ್ಲ, ನಿಮಗೆ ತೊಂದರೆ ಆಗುತ್ತಾ ಅಂತ ಕೇಳಿ. ನೀವು ಅಷ್ಟು ಸೂಕ್ಷ್ಮತೆ ಬೆಳೆಸ್ಕೊಳ್ಳಿ.
ಕೇಳಿದಾಗ ಅವ್ರು ಹೇಳ್ತಾರೆ, ಖಂಡಿತ ಅಧಿಕಾರಿಗಳು ಹೇಳ್ತಾರೆ ನಿಮಗೆ, ಸರ್ ನಾವು ನಿಮ್ಗೆ ಹೇಳೋಕ್ಕಾಗಲ್ಲ, ಆದರೆ ತುಂಬ ಜನ ಬೈಕೊಳ್ತಾರೆ, ನೀವು ನನಗೆ ಆತ್ಮೀಯರು, ನನಗೇನೋಕ್ಕೂ ಸಂತೋಷ ಆಗುತ್ತೆ. ಪಕ್ಕದಲ್ಲಿ ಯಾರೋ ಒಬ್ಬ ಇರ್ತಾನೆ, ಅವನು ಯಾರಿಗೂ ಆತ್ಮೀಯ ಅಲ್ಲ, ಅವ್ನು ಕೆಲಸ ಮಾಡ್ತಿರೋದು ಅವ್ನ ಸಂಬಳಕ್ಕೋಸ್ಕರ. ಹೊರಗಡೆ ಬನ್ನಿ. ಅದೇ ರೀತಿ ಇದರಲ್ಲಿ ಬರ್ತನದಲ್ಲಿ ನರಳೋಗ್ತಾ ಇದ್ದಾರೆ ಮುಸ್ಲಿಂ ಫ್ಯಾಮಿಲಿಗಳು. ಎಷ್ಟು ಕೋಟಿಗಳನ್ನ ಖರ್ಚು ಮಾಡಿ ಕಟ್ಟಿಸ್ತಾ ಇದ್ದಾರೆ ಮಸೀದಿಗಳನ್ನ. ಇವ್ರು ಹೇಳ್ಬೋದು ಮಸೀದಿಗಳಲ್ಲಿ ತಿರುಪತಿ ಇರುವಷ್ಟು, ರಾಮ ಮಂದಿರ ಇರೋಷ್ಟು ಹಣ ಇಲ್ಲ ಅಂತ. ಸುಳ್ಳು ಅದು. ಅಲ್ಲೂ ಸಾಮಾನ್ಯ ಜನ ಕೊಟ್ಟು ಬರ್ತಾರೆ, ಮೋಲ್ಗಳು ಕೊಡ್ತಾರೆ. ಮತ್ತು ಅಲ್ಲೂ ಮಂಡಳಿ ಇದೆ, ಕಮಿಟಿ ಇದೆ. ದೇವಸ್ಥಾನನ ಯಾವ ಅಲ್ಲಾನೂ ಬಂದ್ ಮಾಡಿಲ್ಲ. ಅಲ್ಲಾ ಮಾಡಿದ್ನ, ಅಲ್ಲ ಹೇಳಿದ್ನ ಸುಳ್ಳು ಇವೆಲ್ಲ. ಅಲ್ಲಾ ಬಂದು ಹೇಳ್ಕೊಟ್ಟ ಪ್ರವಾದಿಗೆ ಸುಳ್ಳು. ಅಲ್ಲ ಒಬ್ಬ ಪ್ರವಾದಿ ಯಾಕೆ ಎಲ್ಲರ ಮನಸ್ಸಿಗೆ ಕಾಣಿಸೋಕ್ಕಾಗಲ್ವ ಅಲ್ಲಾಗೆ? ಅಲ್ಲ ಬೆಳಕನ್ನು ಕೂಡ ಆತನ ಸೃಷ್ಟಿ ಅಂತ ಹೇಳಿದಾಗ ಎಲ್ಲರೂ ಒಳಗಡೆ ಹೇಳೋಕ್ಕಾಗ್ತಿಲ್ವ ಅಲ್ಲಾಗೆ? ಸುಳ್ಳಲ್ವಾ ಅದು? ಅದೇ ರೀತಿ ಯಾರೋ ಒಂದು ಡಿಕ್ಟೇಟ್ ಮಾಡಿದ್ರೂ ಶಾಸ್ತ್ರಿಗಳನ್ನ, ದೇವರುಗಳು ಸುಳ್ಳಲ್ವಾ? ದೇವ್ರುಗಳು ಯಾವನೋ ಒಬ್ಬ ಪುರೋಹಿತ ಶಾಹಿಗೆ ಹೇಳ್ಬೇಕಾಗಿತ್ತಾ? ನನಗೆ ಹೇಳ್ಬೋದಲ್ಲ ಇವತ್ತು, ಹಿಂಗಿದೆಯಪ್ಪ, ಹೀಗಿದೆ, ನಾನು ದೇವ್ರು ಹೇಳ್ತಾ ಇದ್ದೀನಿ, ಹಿಂಗೆ ನಡ್ಕೋ. ಎಲ್ಲಿದೆ? ದೇವರು ನನ್ನನ್ನು ಒಳ್ಳೆಯವನಾಗು ಅಂತ ಹೇಳುತ್ತೆ, ಸಾತ್ವಿಕ ಆಗು ಅಂತ ಹೇಳುತ್ತೆ. ಈ ಮಾನವ ಪರ ಧೋರಣೆ ಇದೆಯಲ್ಲ, ಅದು ಕೂಡ ಆ ಅರಿವಿನಿಂದ ಬಂದದ್ದು. ನನ್ನ ದೇವತೆ ಅಂತ ನೀನು ಅಂದ್ಕೊಳ್ತೀಯಲ್ಲ, ಪರಿಕಲ್ಪನೆಗಳು ಆ ಮೂಲದಿಂದ ಬಂದದ್ದು. ಇವತ್ತು ಮಾಡ್ತಾ ಇರೋದೆಲ್ಲ ನಾವು ಎಲ್ಲ ರೀತಿಯ ಬಲಿಗಳು, ಎಲ್ಲ ರೀತಿಯ ಎಲ್ಲ ರೀತಿಯ ಶೋಕಿಗಳು, ಎಲ್ಲ ರೀತಿಯ ಭ್ರಷ್ಟಾಚಾರ, ಇವೆಲ್ಲ ದೇವತಾ ಕಲ್ಪನೆಗಳ ವಿರುದ್ಧ. ನಿಮ್ಮನ್ನು ನಾನು ಕೇಳ್ತೀನಿ, ಅಟ್ಲೀಸ್ಟ್ ವಿಡಿಯೋ ನೋಡೋರು ನಾನು ಕೈ ಮುಗಿದು ಕೇಳ್ಕೊತೀನಿ ನಿಮ್ಮನ್ನು, ನೀವು ಒಳಗಡೆ ಇಟ್ಕೊಳ್ಳಿ, ಎಲ್ಲ ದೇವರುಗಳನ್ನೂ ಇಟ್ಕೊಳ್ಳಿ. ಪ್ರತಿಯೊಂದು ತರಂಗ, ಪ್ರತಿಯೊಂದು ಅಣು ಕೂಡ ದೇವರು ಅಂತ ಇಟ್ಕೊಳ್ಳಿ. ಪ್ರತಿಯೊಂದು ಅಕ್ಷರಗಳಲ್ಲಿ ದೇವತಾ ಸ್ವರೂಪ ಇದೆ ಅಂತ ಇಟ್ಕೊಳ್ಳಿ. ಆದರೆ ಈ ದೇವಸ್ಥಾನಗಳಿಗೆ ಹೋಗಬೇಡಿ. ಹಾಗೆ ಹೋದರೂ ಗೊತ್ತಿಲ್ಲದೆ ಇರೋ ದೇವಸ್ಥಾನಕ್ಕೆ ಹೋಗಿ ನೀವು ಸ್ವಲ್ಪ ಹಣವಂತರು ಅಂದಾಗ ನೋಡ್ತಾರೆ, ಎಷ್ಟು ಹಾಕ್ತಿದ್ದೀರಿ ನೀವು, 500 ರೂಪಾಯಿ ಹಾಕ್ತಿರೋ, 5,000 ರೂಪಾಯಿ ಹಾಕ್ತಿರೋ, 50,000. ಅಲ್ಲಿ ಗೊತ್ತಿಲ್ಲದೆ ಇರೋ ದೇವಸ್ಥಾನಕ್ಕೆ ಹೋಗಿ ಬೇಕಾದ್ರೆ ಓಡಾಡ್ಕೊಂಡು ಬನ್ನಿ. ದಯವಿಟ್ಟು ನೀವು ಮಾಡಿಬಿಟ್ಟು ಅವ್ನು ಯಾರು ದುಡ್ಡು ಹೊಡೆದ ಅಂತ ಹೇಳಬೇಡಿ. ಅಯೋಧ್ಯ ರಾಮ ಮಂದಿರ ಇಂಡಿಯಾ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿರೋ ಎಲ್ಲ ಮಂದಿರಗಳಲ್ಲೂ ನಡೀತಾ ಇರೋ ಒಂದು ಕ್ರಿಯೆ, ಅದು ವಂಚಕ ಕ್ರಿಯೆ, ವಂಚನೆಯ ಕ್ರಿಯೆ. ಆದರೆ ಆ ದುಡ್ಡನ್ನು ಅವ್ರು ಏನು ಮಾಡಬೇಕಾಗಿತ್ತು, ಅದನ್ನು ನೀವು ಕ್ವಶನ್ ಮಾಡ್ಕೊಳ್ಳಿ. ಆ ದುಡ್ಡನ್ನು ಹಂಚ್ಕೊಳ್ಳೇಬೇಕಲ್ವಾ? ಸಾಕಷ್ಟು ದೇವಸ್ಥಾನಗಳಿಗೆ ತೆರಿಗೆ ವಿನಾಯಿತಿನೂ ಇದೆ, ಎಲ್ಲ ಅವ್ರದ್ದೇ. ಅದ್ರಲ್ಲಿ ಬರೀ ಮಂಡಳಿಲಿ ಮೇಯ್ನ್ ಯಾರು ಕೊಡಬೇಕು? ತಗೊಳ್ತಾರೆ. ಎಲ್ಲರೂ ಹೊಡಿತಿದ್ದಾರೆ, ಮಂಡಳಿಲಿ ಯಾರೋ ಮಾಡಿದ್ದಾರೆ ಇಂಥ ಭಕ್ತರು. ಸುಳ್ಳು ಇವೆಲ್ಲ ಸುಳ್ಳು. ಆ ರೀತಿ ದೈವಿಕತೆಯ ಹಿಂದೆನೇ ಹೋದವರು ಎಲ್ಲೆಲ್ಲೋ ಒಂಟಿಯಾಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಅವ್ರದ್ದೇ ಸಣ್ಣ 3-4 ಜನ ಗುಂಪು ಮಾಡ್ಕೊಂಡು ದೂರ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅವರು ಹುಟ್ಟಿರೋ ಆ ಲಂಗೋಟಿ ಬಿಟ್ಟು ಅವ್ರ ಹತ್ರ ಏನೂ ಇರಲ್ಲ. ಒಂದು ಸಣ್ಣ ಕಮಂಡಲು ಬಿಟ್ಟು ಏನೂ ಇರಲ್ಲ. ಅಂಥವ್ರು ನೋಡಿ ಸಿಗ್ತಾರೆ ನಿಮಗೆ. ನೀವು ಕೊಡಕ್ಕೆ ಹೋಗಿ 10 ರೂಪಾಯಿ ಬೇಡ ಅಂತಾರೆ ಅವರು. ಅಂಥವ್ರು ನೋಡಿ ದಯವಿಟ್ಟು ಹೊರಗಡೆ ಬನ್ನಿ. ಈಗ ಅವ್ರು ಹೇಳಿದ್ರಲ್ಲ, ಎಲ್ಲ ಕಾಲದಲ್ಲೂ ಹೇಳ್ತಿದ್ದಾರೆ. ಇವತ್ತಾದ್ರೂ ಈ ಮಂದಿರಗಳು, ಮಸೀದಿಗಳು, ಚರ್ಚ್ಗಳು, ಗುರುದ್ವಾರಗಳು, ದಯವಿಟ್ಟು ಹೊರಗಡೆ ಬನ್ನಿ. ಅಲ್ಲಿ ಕೊಡೋ ದುಡ್ಡನ್ನು ಮಕ್ಳಿಗೆ ಕೊಡಿ. ಅವ್ರನ್ನ ಎಷ್ಟು ಬೈದರೂ ಅವ್ರಿಗೇನೂ ಆಗಲ್ಲ. ಇವತ್ತೇನು ರಾಮ ಮಂದಿರಕ್ಕೆ ಯಾರು ದುಡ್ಡು ಆಗ್ತಾ ಇಲ್ವಾ? ತಿರುಪತಿ ಬಗ್ಗೆ ಎಷ್ಟು ಕತೆ ಬರ್ತಿದೆ, ಅಲ್ಲಿ ಯಾರು ದುಡ್ಡು ಆಗ್ತಾ ಇಲ್ವಾ? ಬೇಡಿ. ಆಮೇಲೆ ಶ್ರೀಮಂತರುಗಳಿಗೆ ಅಲ್ಲಿ ಹಾಕಿ ಪಾಪ ಪರಿಹಾರ ಮಾಡ್ಕೊಳ್ಳೋಕ್ಕೆ ಬಡ ಮಕ್ಳಿಗೆ ಕೊಡಿ. ನಾನು ವಿನಂತಿಸ್ಕೊಳ್ತೀನಿ. ನನ್ನ ಸಿಟ್ಟು ಬಗ್ಗೆ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಸಿಟ್ಟಿರೋದು ನನ್ನ ಜನಗಳು, ನನ್ನ ಸಮೂಹ, ನಾನು ಕನೆಕ್ಟ್ ಆಗಿರೋ ಜನಗಳು ಹಿಂಗೆ ನಡ್ಕೊಳ್ತಿದ್ದಾರ ಅನ್ನೋ ಸಿಟ್ಟು ಅಷ್ಟೇ. ನಮಸ್ಕಾರ ನಿಮಗೆಲ್ಲ.